ಬಾಂಧವರೇ, ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಪನಿ. ನಾನಿವತ್ತು 2025-26ರ JKVKಯಲ್ಲಿ ನಡೀತಾ ಇರುವಂತಹ ಕೃಷಿ ಮೇಳದಲ್ಲಿದ್ದೇನೆ. ಇದು ಇಂದಿನಿಂದ 13, 14, 15, 16 ಸತತ 4 ದಿನಗಳವರೆಗೂ ಕೂಡ ಕೃಷಿ ಮೇಳ ಇರುತ್ತೆ. ಹಾಗಾದ್ರೆ ಕೃಷಿ ಮೇಳದಲ್ಲಿ ಏನೇನೆಲ್ಲ ಸಿಗತ್ತೆ, ನೀವೇನೇನೆಲ್ಲ ನೋಡ್ಬೋದು, ಮತ್ತೆ ಕೃಷಿ ಮೇಳಕ್ಕೆ ನೀವು ಬಂದ್ರೆ ಎಷ್ಟೆಲ್ಲ ಉಪಯೋಗ ಇದೆ, ಇವತ್ತು ಮೇನ್ ಹೈಲೈಟ್ಸ್ ಏನೇನೆಲ್ಲ ನಿಮ್ಗೆ ಸಿಗುತ್ತೆ, ಇದೆಲ್ಲದನ್ನ ಇವತ್ತಿನ ಲಾಗ್ ಅಲ್ಲಿ ನಾನು ತೋರಿಸ್ತೀನಿ. ಸೊ ಹಾಗಾಗಿ ವಿಡಿಯೋನ ಅಂತಿದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದ್ರೆ ಕೃಷಿ ಮೇಳದಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಾವು ಬೋರ್ವೆಲ್ ಇದ್ರೆ ಮಾತ್ರ ನಾವು ಬೆಳೆ ಬೆಳಿಬಹುದು. ಬೋರ್ವೆಲ್ ಇದ್ರೆ ಮಾತ್ರ ನಾವು ನೀರಾವರಿ ಮಾಡಬಹುದು. ಬೇರೆ ಕೃಷಿ ಪ್ರದೇಶದಲ್ಲಿ ಬೋರಿಂದಲೇ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಏನಾಯ್ತು ಅಂತಂದರೆ, ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಏನು ವರ್ಷದಲ್ಲಿ ಏನು ಯಾವ್ಯಾವ ಪ್ರದೇಶದಲ್ಲಿ 700 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುತ್ತೋ ಅಂಥ ಪ್ರದೇಶದಲ್ಲಿ ಈ ಥರ ನೀವು ಪಾಲಿ ಹೌಸ್ನ ಮಾಡಿಬಿಟ್ಟು ಪಾಲಿ ಹೌಸ್ನಿಂದ ಬೀಳ್ತಕ್ಕಂಥ ಮಳೆ ನೀರನ್ನ ನೀವು ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿ ಅದನ್ನು ನೀವು ಏನು ಹೈ ವ್ಯಾಲ್ಯೂ ಕ್ರಾಪ್ಸ್, ಈಗ ಯಾವುದು ಬೀನ್ಸ್ ಆಗಿರ್ಬೋದು, ಬ್ರಕೋಲಿ ಆಗಿರ್ಬೋದು, ಇದು ನವಲ್ಕೋರ್ ಆಗಿರ್ಬೋದು, ಈ ಥರ ಆಮೇಲೆ ಗಾರ್ಡ್ಸ್ ಆಗಿರ್ಬೋದು, ಈ ಥರ ಬೆಳೆಗಳನ್ನ ನೀವು ಬೆಳಿಬೋದು. ಇಲ್ಲ, ಸುಮಾರು ಜನ ನಮಗೆ ಪುಂಗೂರು ಕೊಡಿ, ಗೀರು ಕೊಡಿ, ಜಾಫ್ರಾಬಾದಿ, ಎಮ್ಮೆ ಕೊಡಿ ಅಂತ ಸುಮಾರು ತಳಿಗಳ ರಿಕ್ವೈರ್ಮೆಂಟ್ ಇದೆ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಗೋಶಾಲೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ಯಾವ ತಳಿ ಬೇಕಾದ್ರೂ ಕೊಡ್ತೀವಿ. ಇಲ್ಲಿ ಬರೀ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ, ಇಲ್ಲಿ ಯಾವುದೋ ಮಾರಾಟ ಮಾಡಲ್ಲ ಅಂತ ಹೇಳ್ತೀವಿ. ಮೇಡಮ್, ಇದು ವೈಕಸ್ಸು 4 ವರ್ಷ ಇದೆ. ಕಟಾವು ಇದು ಈಸಿ. ಈಗೆಲ್ಲ ಯಾಂತ್ರೀಕರಣದಿಂದ ಕಟಾವು ಮಾಡ್ತಾ ಇರೋದು. ಯಾಂತ್ರೀಕರಣಕ್ಕೆ ಆ ರೀತಿ ಬಿದ್ದೋದಾಗ ನಿಮಗೆ ಕಟಾವು ಮಾಡೋಕ್ಕಾಗೋದಿಲ್ಲ. ರಾಗಿನ ಬಿಟ್ಟರೆ ರೈತರು ಹೆಚ್ಚಾಗಿ ಆಯ್ಕೆ ಮಾಡೋದು ಅಂದರೆ ಈ ಒಂದು ಮುಸ್ಕಿನ್ ಜೋಳನೇ. ಯಾಕೆ ಅಂದರೆ ಇದು ಬರಗಾಲಕ್ಕೂ ಸ್ವಲ್ಪ ನಿರೋಧಕತೆ ಇರುವಂಥ ಒಂದು ಬೆಳೆ. ಜರ್ಮನಿಯಿಂದ ಕೇರಳದಿಂದ ನಮ್ಮ ಬೆಂಗಳೂರಿಗೆ ಫ್ಲೈಟಲ್ಲಿ ಬಂದಿರೋಂಥ ಮೊಳ ಇದೆ.